ನಮಸ್ಕಾರ ಗುರು. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದೊಳೋದು. ಹಂಗೆ ಕೆಳಗಡೆ ಬಂದೆ. ನಮ್ಮ ಹುಡುಗರು ಅವಲ್ಲೇ ರೆಡಿ ಆಗಿಬಿಟ್ಟು ಕಾಲೇಜ್ ಕಡೆ ಹೊರಟು. ನೋಡಿದ್ರೆ ಅಟೆಂಡೆನ್ಸ್ ಬೇರೆ ಬರ್ತಾ ಇರಲಿಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಮತ್ತು ನಮ್ಮ ಹುಡುಗರೆಲ್ಲ ಕಾಲೇಜ್ ಕಡೆ ಹೊರಟು, ನಾನು ಕೆಳಗಡೆ ಬಂದೆ. ಹಂಗೆ ನಮ್ಮ ಹುಡುಗಂಗೆ ಬಾಯಿ ಹೇಳ್ತಾ ಮತ್ತೆ ಮೇಲೆ ಬಂದೆ. ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗೋಣ ಅಂತ. ಮತ್ತು ತಿಂಡಿ ಬೇರೆ ಮಾಡಿದ್ರು. ಇವತ್ತು ಶನಿವಾರ ಆಗಿದ್ದರಿಂದ ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ ಒಂದು ಸ್ವಲ್ಪ ತಿನ್ಕೊಂಡು ನಿಮಗೂ ಬರೀ ಹೇಳ್ತಾ ತಿನ್ನಿ ಅಂತ ಹೇಳ್ತಾ ಮತ್ತೆ ಕೆಳಗಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಶಿವಕುಮಾರ್ ಅಣ್ಣವ್ರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಭಟ್ರೆ ಎಲ್ಲ ಹಚ್ಕೊತಾಯಿದ್ರು. ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಕೆಳಗಡೆ ಕೆಲಸ ಐತೆ ಅಂತ ಹೋಗಿ ಬರೋಷ್ಟಾಗೆ ನಮ್ಮ ಭಟ್ರು ಇದ್ಬಿಟ್ಟೆಲ್ಲ ಬಿರಿಯಾನಿಗೆ ದಮ್ ಹಾಕ್ತಾಯಿದ್ರು. ಅಷ್ಟೊತ್ತಿಗೆಲ್ಲ ದಮ್ ಹಾಕಿದ್ದಾದಮೇಲೆ ಯಾವಾಗ ನೋಡಿದ್ರು ನಮ್ಮ ಭಟ್ರು ತುಂಬ ಖುಷಿಯಿಂದನೇ ಇರ್ತಾರೆ. ಯಾಕೋ ನೆನೆ ಒಂದು ಸ್ವಲ್ಪ ಬೇಜಾರು. ಹಾಗೆ ನಮ್ಮ ಭಟ್ರ ಹತ್ರ ಮಾತಾಡಿಕೊಂಡು ಆರಾಮಾಗಿ ಖುಷಿಯಿಂದ ಇರ್ತಾರೆ ಅಂತ ಹೇಳ್ತಾ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಭಟ್ರು ಎಲ್ಲ ಏನೋ ಹೇಳ್ದೆ ನಗ್ತಾಯಿದ್ರು. ಹಾಗೆ ನಮ್ಮ ಈ ಕಡೆ ಬಂದರೆ ನಮ್ಮ ಶಿವಕುಮಾರ್ ಅಣ್ಣ ನೋಡಿದ್ರೆ ಶೇರ್ವಾಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಶೇರ್ವಾಗೆಲ್ಲ ರೆಡಿ ಮಾಡ್ಕೊಂಡು ನಾನು ಮತ್ತೆ ಹಾಸ್ಟೆಲ್ ಕಡೆ ಹೋಗಿ ಬಂದೆ. ಮತ್ತು ನಂದು ಯಾವುದೋ ಒಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನು ಒಂದು ಕಟಾರ್ ಇಸ್ಕೊಂಡು ಬಿಚ್ತಾ ಇದ್ವಿ. ಬಿಚ್ಚಿದಾದ್ಮೇಲೆ ಅದ್ರಲ್ಲಿ ಬಂದಿದ್ದು ನೋಡಿದ್ರೆ ಇದು ಅದು 3200 ರೂಪಾಯಿ ಆಗಿತ್ತು. ಅದರಲ್ಲಿ ಪ್ಯಾನ್ ಸೆಟ್ ಬಂದಿತ್ತು. ಅಂದರೆ ಮನೆಯವರು ಆರ್ಡ್ರ್ ಮಾಡಿದ್ರು, ಹಂಗಾಗಿ ಮನೆಯವ್ರು ತೊಗೊಂಡೋಗಿ ಕೊಡಬೇಕಾಯ್ತದು. ನಾಳೆ ಹೋಯ್ತು.